ಮಧ್ಯಪ್ರಾಚ್ಯದ ಯುದ್ಧ ಪರಿಸ್ಥಿತಿ ತೀವ್ರವಾಗ್ತಿರುವ ನಡುವೆ ಇರಾನ್ ತೆಗೆದುಕೊಳ್ತಿರುವ ಹೊಸ ನಿರ್ಧಾರ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಸ್ಟೇಟ್ ಆಫ್ ಹಾರ್ಮುಜ್ ಮೂಲಕ ಸಾಗುವ ಹಡಗುಗಳ ಮೇಲೆ ತೆರಿಗೆ ವಿಧಿಸುವ ಬಗ್ಗೆ ಇರಾನ್ ಯೋಚಿಸುತ್ತಿದೆ ಎಂಬ ಮಾಹಿತಿ ಹೊರಬಂದಿದೆ. ಇದು ಜಾಗತಿಕ ಇಂಧನ ಮಾರುಕಟ್ಟೆಗೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಸ್ಟೇಟ್ ಆಫ್ ಹಾರ್ಮುಜ್ ವಿಶ್ವದ ಅತ್ಯಂತ ಪ್ರಮುಖ ಸಮುದ್ರ ಮಾರ್ಗಗಳಲ್ಲಿ ಒಂದಾಗಿದೆ. ಜಗತ್ತಿನ ಸುಮಾರು 20% ತೈಲ ಮತ್ತು ಅನಿಲ ಸರಬರಾಜು ಈ ಮಾರ್ಗದ ಮೂಲಕ ಸಾಗ್ತದೆ. ಇಂತಹ ಪ್ರಮುಖ ಮಾರ್ಗದ ಮೇಲೆ ತೆರಿಗೆ ವಿಧಿಸುವ ಯೋಜನೆ ಜಾಗತಿಕ ವ್ಯಾಪಾರ ಮತ್ತು ಇಂಧನ ಪೂರೈಕೆಗೆ ದೊಡ್ಡ ಹೊಡೆತ ನೀಡಬಹುದು. ವರದಿಗಳ ಪ್ರಕಾರ ಇರಾನ್ ಈ ಕ್ರಮವನ್ನ ಪಶ್ಚಿಮ ದೇಶಗಳ ನಿರ್ಬಂಧಗಳಿಗೆ ಪ್ರತಿಕ್ರಿಯೆಯಾಗಿ ಪರಿಗಣಿಸಿದೆ. ಹಡಗುಗಳು, ವಿಶೇಷವಾಗಿ ಇಂಧನ ಸಾಗಣೆ ಮಾಡುವ ಟ್ಯಾಂಕರ್ಗಳು ಈ ಜಲಸಂಧಿಯನ್ನು ಬಳಸಿದ್ರೆ ತೆರಿಗೆ ಪಾವತಿಸಬೇಕಾಗ್ತಿದೆ ಎಂಬ ಪ್ರಸ್ತಾಪ ಇದೆ. ಈ ಕ್ರಮ ಜಾರಿಯಾದ್ರೆ ಸಾಗಣೆ ವೆಚ್ಚಗಳು ಹೆಚ್ಚಾಗಿ ಅಂತಿಮವಾಗಿ ಇಂಧನ ಬೆಲೆಗಳು ಏರಿಕೆಯಾಗುವ ಸಾಧ್ಯತೆ ಇದೆ. ಈಗಾಗಲೇ ಯುದ್ಧದ ಪರಿಣಾಮವಾಗಿ ಹರ್ಮುಜ್ ಮಾರ್ಗದಲ್ಲಿ ಸಾಗಣೆ ವ್ಯತ್ಯಯಗೊಂಡಿದೆ. ಹಡಗುಗಳ ಸಂಚಾರ ಕಡಿಮೆಯಾಗಿದ್ದು ವಿಮಾ ವೆಚ್ಚಗಳು ಹಾಗೂ ಸಾಗಣೆ ದರಗಳು ಭಾರಿ ಏರಿಕೆಯಾಗಿದೆ. ಇದರಿಂದ ಜಾಗತಿಕ ಸರಕು ಸರಪಳಿ ಮೇಲೆ ಒತ್ತಡ ಹೆಚ್ಚಾಗ್ತಿದೆ. ಇದೇ ವೇಳೆ ಯುರೋಪ್, ಜಪಾನ್ ಸೇರಿದಂತೆ ಹಲವು ದೇಶಗಳು ಇರಾನ್ ಕ್ರಮವನ್ನು ಖಂಡಿಸಿ ಹರ್ಮುಜ್ನಲ್ಲಿ ಸಾಗಣೆ ಸ್ವಾತಂತ್ರ್ಯವನ್ನ ಕಾಪಾಡಬೇಕು ಎಂದು ಒತ್ತಾಯಿಸುತ್ತಿದೆ. ಈ ಮಾರ್ಗದಲ್ಲಿ ಯಾವುದೇ ಅಡಚಣೆ ಉಂಟಾದರೆ ಅದರ ಪರಿಣಾಮ ಜಗತ್ತಿನ ಬಡ ರಾಷ್ಟ್ರಗಳ ಮೇಲೆ ಹೆಚ್ಚು ಬೀಳಬಹುದು ಎಂದು ಎಚ್ಚರಿಕೆಯನ್ನು ನೀಡಿದೆ. ತಜ್ಞರ ಪ್ರಕಾರ ಇರಾನ್ ತೆರಿಗೆ ವಿಧಿಸುವ ನಿರ್ಧಾರ ಜಾರಿಯಾದ್ರೆ ಅದು ಹೊಸ ಯುದ್ಧ ತಂತ್ರವಾಗಬಹುದು. ಇದು ನೇರವಾಗಿ ಯುದ್ಧ ನಡೆಸದೆ ಆರ್ಥಿಕ ಒತ್ತಡದ ಮೂಲಕ ಪ್ರತಿಸ್ಪರ್ಧಿಯನ್ನ ಕಂಗೆಡಿಸುವ ಕ್ರಮವಾಗಬಹುದು. ಜಾಗತಿಕ ಮಾರುಕಟ್ಟೆಯಲ್ಲಿ ಈಗಾಗಲೇ ತೈಲದ ಬೆಲೆ $100 ಮೀರಿದ ಹಿನ್ನೆಲೆ ಈ ನಿರ್ಧಾರ ಇನ್ನಷ್ಟು ಅಸ್ಥಿರತೆಯನ್ನು ಉಂಟು ಮಾಡಬಹುದು. ಒಟ್ನಲ್ಲಿ ಹರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ತೆರಿಗೆ ವಿಧಿಸುವ ಯೋಜನೆ ಜಾಗತಿಕ ಇಂಧನ ಭದ್ರತೆಗೆ ದೊಡ್ಡ ಸವಾಲೆತ್ತಿದೆ. ಮುಂದಿನ ದಿನಗಳಲ್ಲಿ ಈ ಪ್ರಸ್ತಾಪ ಜಾರಿಗೆ ಬರುತ್ತದೆಯೇ ಅಥವಾ ಅಂತಾರಾಷ್ಟ್ರೀಯ ಒತ್ತಡದಿಂದ ತಡೆಯಲ್ಪಡುತ್ತದೆ ಎಂಬುದು ಜಾಗತಿಕ ಆರ್ಥಿಕತೆ ಮತ್ತು ಇಂಧನ ಮಾರುಕಟ್ಟೆಯ ದಿಕ್ಕು ನಿರ್ಧರಿಸುವ ಮಹತ್ವದ ಅಂಶವಾಗಿದೆ. ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.